ಪ್ರಿಯ ವೀಕ್ಷಕರೇ, ಆಗಸ್ಟ್ 12, 2026ರಂದು ಒಂದು ಅಪರೂಪದ ಸಂಯೋಗ ಸಂಭವಿಸುತ್ತಿದೆ. ಒಂದೆಡೆ ಕರ್ನಾಟಕದ ಭಕ್ತರು ಆಚರಿಸುವ ಭೀಮನ ಅಮಾವಾಸ್ಯೆ, ಮತ್ತೊಂದೆಡೆ ವಿಶ್ವದ ಗಮನ ಸೆಳೆದಿರುವ ಸೂರ್ಯಗ್ರಹಣ. ಈ ಎರಡೂ ಒಂದೇ ದಿನ ಬಂದಿರುವುದರಿಂದ ಅನೇಕ ಪ್ರಶ್ನೆಗಳು ಮೂಡಿವೆ. ಇದು ಯಾವುದಾದರೂ ವಿಶೇಷ ಸಂಕೇತವೇ? ಈ ದಿನ ಪೂಜೆ ಮಾಡಬಹುದೇ? ವ್ರತ ಆಚರಿಸಬಹುದೇ? ಇದೆಲ್ಲದರ ಬಗ್ಗೆ ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಭೀಮನ ಅಮಾವಾಸ್ಯೆ ಎಂದರೇನು? ಆಷಾಢ ಮಾಸದ ಅಮಾವಾಸ್ಯೆಯನ್ನು ಕರ್ನಾಟಕದಲ್ಲಿ ಭೀಮನ ಅಮಾವಾಸ್ಯೆ ಎಂದು ವಿಶೇಷವಾಗಿ ಆಚರಿಸಲಾಗುತ್ತದೆ. ಈ ದಿನ ವಿವಾಹಿತ ಮಹಿಳೆಯರು ತಮ್ಮ ಪತಿಯ ಆರೋಗ್ಯ, ಆಯುಷ್ಯ, ಕುಟುಂಬದ ಸುಖ ಸಮೃದ್ಧಿಗಾಗಿ ಉಪವಾಸ ಮಾಡಿ ಭಕ್ತಿಯಿಂದ ಪೂಜೆ ಮಾಡುತ್ತಾರೆ. 2 ಕಂಬಗಳನ್ನು ಪ್ರತಿಷ್ಠಾಪಿಸಿ ಪೂಜೆ ಮಾಡುವ ಸಂಪ್ರದಾಯವು ಹಲವೆಡೆ ಇದೆ. ಇದು ಕೇವಲ ಒಂದು ಆಚರಣೆಯಲ್ಲ, ಕುಟುಂಬದ ಏಕತೆ, ಪ್ರೀತಿ, ಜವಾಬ್ದಾರಿ ಮತ್ತು ದಾಂಪತ್ಯದ ಜೀವನದ ಮೌಲ್ಯವನ್ನು ನೆನಪಿಸುವ ಒಂದು ಸಂಪ್ರದಾಯವಾಗಿದೆ. ಭೀಮನ ಅಮಾವಾಸ್ಯೆಯ ಸಂಪೂರ್ಣ ಪೂಜಾ ವಿಧಾನ ಮತ್ತು ಜ್ಯೋತಿರ್ಭೀಮೇಶ್ವರ ವ್ರತದ ಕಥೆಯ ವಿಡಿಯೋನ ಐ ಬಟನ್ ಮುಖಾಂತರ ನೋಡಬಹುದು, ಅಥವಾ ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಕೂಡ ಲಿಂಕನ್ನು ಕೊಟ್ಟಿದ್ದೇನೆ, ಅಲ್ಲಿಂದಲೂ ಕೂಡ ತಾವು ನೋಡಬಹುದು. ಸೂರ್ಯಗ್ರಹಣ ಎಂದರೇನು? ವೈಜ್ಞಾನಿಕವಾಗಿ ನೋಡಿದರೆ, ಚಂದ್ರನು ಭೂಮಿ ಮತ್ತು ಸೂರ್ಯನ ನಡುವೆ ಬಂದಾಗ ಬೆಳಕು ಭಾಗಶಃ ಅಥವಾ ಸಂಪೂರ್ಣವಾಗಿ ಮುಚ್ಚಲ್ಪಡುತ್ತದೆ. ಅದನ್ನೇ ಸೂರ್ಯಗ್ರಹಣ ಎಂದು ಕರೆಯಲಾಗುತ್ತದೆ. 2026ರ ಆಗಸ್ಟ್ 12ರ ಸೂರ್ಯಗ್ರಹಣ ಸಂಪೂರ್ಣ ಸೂರ್ಯಗ್ರಹಣವಾಗಿದ್ದು, ಯುರೋಪ್, ಆಫ್ರಿಕಾ, ಕೆನಡಾ ಸೇರಿದಂತೆ ಕೆಲವು ಪ್ರದೇಶಗಳಲ್ಲಿ ಸಂಪೂರ್ಣವಾಗಿ ಗೋಚರಿಸುತ್ತದೆ. ಭಾರತದಲ್ಲಿ ಈ ಗ್ರಹಣವು ಗೋಚರಿಸುವುದಿಲ್ಲ. ಧಾರ್ಮಿಕ ಪಂಚಾಂಗಗಳ ಪ್ರಕಾರ ಗ್ರಹಣ ಭಾರತದಲ್ಲಿ ಗೋಚರಿಸದಿದ್ದರೆ ಸಾಮಾನ್ಯವಾಗಿ ಗ್ರಹಣದ ನಿಯಮಗಳನ್ನು ಅನುಸರಿಸಬಾರದು. ಆದ್ದರಿಂದ ಅನೇಕ ಸಂಪ್ರದಾಯಗಳ ಪ್ರಕಾರ ಈ ದಿನದ ನಿತ್ಯ ಪೂಜೆ, ಆರಾಧನೆ ಮತ್ತು ಭೀಮನ ಅಮಾವಾಸ್ಯೆಯ ಆಚರಣೆಗಳನ್ನು ಮುಂದುವರಿಸಲಾಗುತ್ತದೆ.